ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಿಕಾರ್ ಮತ್ತು ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇರೋದು ಕೆಂಗಲ್ ಜಾತ್ರೆ ವೀಡಿಯೋ. ಸೊ ಈ ಎತ್ತುಗಳು ನೋಡ್ತಾ ಇರೋ ಯಾವ ಅಂತ ಗೊತ್ತಾಗಿರ್ಬೋದು ನಿಮಗೆಲ್ಲ. ಆಲ್ರೆಡಿ ತುಂಬ ವೈರಲ್ ಆಗಿರುವಂಥದ್ದು. ಸೊ 16,25,000 ಸೇಲ್ ಆಗಿದ್ದಾವೆ. ಏನಕ್ಕೆ ಅಷ್ಟು ಬೆಲೆ ಕೊಟ್ಟಿದ್ದಾರೆ, ಏನು ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ವೀಡಿಯೋ ಕೊನೆವರೆಗೂ ನೋಡಿ. ಹಾಗೆ ಈಗ ಫಸ್ಟ್ ಎತ್ತುಗಳು ತೋರಿಸ್ತೀನಿ, ಅದಾದಮೇಲೆ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ನೋಡ್ಬೋದು ಎಷ್ಟು ಲೆಂತು ಹೈಟ್ ಇದ್ದಾವೆ ಅಂತ. 6 ಫೀಟ್ಗಿಂತನೂ ಜಾಸ್ತಿ ಹೈಟ್ ಇದ್ದಾವೆ. ನೋಡ್ಬೋದು ಎಷ್ಟು ಲೆಂತು ಹೈಟ್ ಇದ್ದಾವೆ ಅಂತ. ಸೊ ಇದು ಎತ್ತು ಮತ್ತು ಇವೆರಡು ಎತ್ತು 16,25,000 ತಗೊಂಡಿದ್ರು. ಅಣ್ಣ ನಿಮ್ಮ ಹೆಸರು? ರಾಮು. ಯಾವ್ರಣ್ಣ? ಕಣ್ಮೆಣ್ಕೆ. ಅಣ್ಣ ಈ ಎತ್ತುಗಳು 16,25,000 ತಂದಿರಿ ಅಂತ ಗೊತ್ತಾಯಿತು. ಅಂದರೆ ಏನು ಕಣ ಇಷ್ಟು ಬೆಲೆ ಕೊಟ್ಟಿದ್ದೀರಾ? ಅಂದರೆ ಏನು ವಿಶೇಷತೆ ಇರುತ್ತದೆ? ದಪ್ಪನ್ನ, ಎತ್ತು ಸೈಜು, ಜಾತಿ ಎಲ್ಲದರಲ್ಲೂ ಸ್ಪೀಡ್ ಅವ. ಎಲ್ಲರಲ್ಲೂ ತುಂಬ ಟಾಪ್ ಅಲ್ಲವೆ. ಹೌದು. ಹಾಗಾಗಿ ನೀವು 16,25,000 ಕೊಟ್ಟಿದ್ದೀರಾ. ಅಣ್ಣ ಈ ಕೆಂಗಲ್ ಜಾತ್ರೆ ಬಂದಿದ್ದೀರಿ ಅಂದರೆ ಏನು ಇಲ್ಲಿ ಕಾಂಪಿಟೇಷನ್ಗೆ ಅಥವಾ ಸೇಲಿಗೆ ಬಂದಿದ್ದೀರಾ? ಇಲ್ಲ, ಪ್ರೈಸ್ ಬಂದಿದ್ದೀವಿ. ಕಾಂಪಿಟೇಷನ್ಗೆ ಬಂದಿದ್ದೀರಾ? ಹಂಗಾದ್ರೆ ಹಂಗೆ, ಹಿಂಗಾದ್ರೆ ಹಿಂಗೆ. ಅಂದರೆ ಸೇಲಿಗೆ ಬಂದರೂ ಕೊಡ್ತೀರಾ ಇಲ್ಲ ಕಾಂಪಿಟೇಷನ್ಗಾದ್ರು ಕೊಡ್ತೀರಾ? ಅಣ್ಣ ಇವಕ್ಕೆಲ್ಲ ಏನು ಮೇವು ಕೊಡ್ತೀರಾ ನೀವು? ಮಾಮೂಲಿ ಚಕ್ಕೆ, ರವೆ, ತುಪ್ಪ, ಮೊಟ್ಟೆ, ಹಾಲು, ಉಳ್ಳಿ. ಅಂದರೆ ಮೇವಲ್ಲೆಲ್ಲ ಏನು ಕೊಡ್ತೀರಾ? ಮೇವು, ಒಣಹುಲ್ಲು, ರಾಗಿ ಹುಲ್ಲು, ಇಷ್ಟೇ ಒಣ್ಣೋಲ್ಲ ಅಷ್ಟೇ ಕೊಡೋದು. ಅಣ್ಣ ಇವು ನೀವು ಎಲ್ಲಿಂದ ತಂದಿರೋದು? ಇದು ಸಪ್ಲಮ್ ಜಾತ್ರೆ. ಸಪ್ಲಮ್ ಜಾತ್ರೆ ಯಾರ ಹತ್ರ ತಗೊಂಡ್ರೆ? ಕೈಕಲ್ಲು ವೆಂಕಟೇಶಣ್ಣ. ಕೈಕಲ್ಲು. ಈಗ ಕರ್ನಾಟಕದಲ್ಲಿ ಇವೇ ಟಾಪ್ ಎತ್ತುಗಳು. ಈ ಎತ್ತುಗಳು ಬಿಟ್ಟು ಬೇರೆ ಯಾವ್ದಾದ್ರು ಪೇರ್ಗಳು ಸಾಕಿದ್ರೆ? ಇದ್ದಾವೆ. ಇನ್ನು ಎಷ್ಟು ಪೇರ್ ಇದ್ದಾವೆ? ಸುಮಾರು ಇದ್ದಾವೆ. ಅಂದರೆ ಟಾಪ್ ಎತ್ತು ಅಂದರೆ ಇವೆ ಕಡೆ. ಟಾಪ್ ಎತ್ತು ಅಂದರೆ ಇವೆ ಕಡೆಯಲ್ಲೂ. ಏನು ವ್ಯಾಪಾರ ಹೇಳ್ತಿದ್ದೀರಿ ಇವಕ್ಕೆ? 18,500 ಹೇಳ್ತಾರೆ. 18,500 ಲಕ್ಷ. ಯಾರಾದರೂ ಕೇಳಿದಾರಾ? ಹೇಳ್ತಾರೆ, ಹೋಗ್ತಾರೆ. ಇನ್ನೂ ಬಂದಿಲ್ಲ. ಕೊಡ್ತೀವಿ, ಬಂದರೆ ಕೊಡ್ತೀರಾ? ಅಣ್ಣ ಈ ಜಾತ್ರೆ ಬಗ್ಗೆ ಹೇಳಿ, ಜಾತ್ರೆ ವಿಶೇಷತೆ ಬಗ್ಗೆ. ಕೆಂಗಲ್ ಜಾತ್ರೆ ಇದು ಕಮ್ಮಿ ಸೇರ್ತಿತ್ತು ಮೊದಲು, ಈಗೀಗ ಇಂಪ್ರೂವ್ ಆಗಿದೆ. ಅಂದರೆ ಈ ಜಾತ್ರೆಲೆಲ್ಲ ಆಲ್ಮೋಸ್ಟ್ ಓರಿಗಳು ಮತ್ತು ಸಣ್ಣ ಕರುಗಳೇ ಹೆಚ್ಚು. ಈ ಸಲನೇ ಈ ಟಾಪ್ ಎತ್ತುಗಳು ಬಂದಿರೋದು. ಹೌದು. ಈ ಜಾತ್ರೆ ಬಿಟ್ಟು ಬೇರೆ ಯಾವ್ದಾದ್ರು ಜಾತ್ರೆ ಮಾಡ್ತೀರಾ? ಮಾಗಡಿ ಮಾಡ್ತೀರಾ? ಮಾಗಡಿ, ಸಿದ್ಧಗಂಗೆ. ಅಂದರೆ ಎಲ್ಲ ಕಡೆನೂ ಕಾಂಪಿಟೇಷನ್ಗೆ ಹೋಗೋದು. ಏನಲ್ಲ ಅಣ್ಣ ಈಗ ಇವು? ಕಡೆ ಅಲ್ಲಲ್ಲ. ಅಂದರೆ ಇನ್ನೂ ಎಷ್ಟು ವರ್ಷ ಇದನ್ನ ಮಡಗೋದು? 6-8 ವರ್ಷ ತನಕ ಇರ್ತವೆ. 8 ವರ್ಷ ಸಾಕ್ಬೋದು ಇನ್ನು. ಜಾತ್ರೆಗೆ ಬರ್ತೀರಣ್ಣ, ಏನಾದ್ರು ಸ್ಪೆಷಲ್ ಆಗಿ ಏನಾರು ಇವಕ್ಕೆ ಮೇವು ಎಲ್ಲ ಕೊಡ್ತೀರಾ? ಇಲ್ಲ ಅಣ್ಣ, ಮನೆ ತಾವು ಏನು ಕೊಡ್ತೀವೋ ಅದೇನಿಲ್ಲ. ಜಾತ್ರೆಗೆ ಅಂತ ಏನು ಸ್ಪೆಷಲ್ ಆಗಿ ಏನು ತಯಾರು ಮಾಡಲ್ಲ. ಅಂದರೆ ಈ ಬೇರೆಯವರೆಲ್ಲ ಹೇಳ್ತಾರೆ ಬೆಣ್ಣೆ ಹಾಲು ಎಲ್ಲ ಕೊಡ್ತೀವಿ. ಮಾಮೂಲಿ ಕೊಡಲೇಬೇಕಣ್ಣ ಇವು. ಬೆಣ್ಣೆ ಹಾಲು ಕೊಡಲೇಬೇಕು. ತಾವೇನು ಕೊಡ್ತೀವ ವರ್ಷ ಬೆಲ್ಲ ಆಗೋದು ಇವಾಗ ಕೊಡ್ಬೇಕು. ವರ್ಷ ಪೂರ್ತಿ ಕೊಡಬೇಕು ಅದು. ಈ ಕೊಂಬೆಲ್ಲ ಇಷ್ಟು ಇದೆಯಲ್ಲ, ಅದು ಒರಿಜಿನಲ್ ಕೊಂಬ ಅಥವಾ 2 ಇಂಚು ಇರೋದು, 3 ಇಂಚು. ಅಂದರೆ ಮೇಲ್ಗಡೆ ಕಪ್ಪಿದೆಯಲ್ಲ ಅದಷ್ಟೇ 2 ಇಂಚ್ ಪ್ಯಾಚ್. ಇನ್ನು ಮಿಕ್ಕಿದ್ದೆಲ್ಲ ಒರಿಜಿನಲ್ ಇದೆ. ಈಗೆಲ್ಲ ಪ್ಯಾಚ್ ಜಾಸ್ತಿ ಆಗಿದೆ. ಇವಕ್ಕೆ ತುಂಬ ಉದ್ದ ಇದೆಯಲ್ಲ ಅದು. ಜಾತ್ರೆ ಸೌಕರ್ಯ ಎಲ್ಲ ಚೆನ್ನಾಗಿದೆಯಣ್ಣ? ಚೆನ್ನಾಗಿದೆ. ಥ್ಯಾಂಕ್ ಯು ಅಣ್ಣ.